ಬಾಗಲಕೋಟೆ ಜಿಲ್ಲೆ ಬಣಜಿಗ ಸಮಾಜ ಹುನಗುಂದ ತಾಲೂಕಾ ಘಟಕ ವತಿಯಿಂದ ದಿನಾಂಕ ನವೆಂಬರ್ 18, 2025 ರಂದು ಸಾಯಂಕಾಲ 5 ಗಂಟೆ 30 ನಿಮಿಷಕ್ಕೆ ಬಣಜಿಗ ಸಮಾಜದ ಹಿರಿಯರಾದ ಬಸವರಾಜ ಬಡ್ಡಿರು ಮತ್ತು ಸಂಗಣ್ಣ ಚಿನವಾಲರು ಇತ್ತೀಚೆಗೆ ಪತ್ರಿಕಾಗೋಷ್ಠಿ ನಡೆಸಿ ತಾವುಗಳೇ ಸ್ವಯಂ ಘೋಷಿತ ಅಧ್ಯಕ್ಷರು ಮತ್ತು ಮುಖ್ಯಸ್ಥರೆಂದು ಪ್ರಕಟಣೆಯಲ್ಲಿ ತಿಳಿಸಿ ಅಧಿಕಾರದ ದಾಹ ಮತ್ತು ಹಣದ ಲಾಲಸೆಗೆ ತಂಡೊಂದನ್ನು ರಚಿಸಿಕೊಂಡು ಸಮಾಜದಲ್ಲಿ ಬೆಂಕಿ ಹಚ್ಚಿ ಒಡಕು ಸೃಷ್ಟಿಸುವುದನ್ನು ಕೈಬಿಟ್ಟು ತಮ್ಮ ಹಿರಿತನದ ಗೌರವ ಮತ್ತು ಘನತೆಗೆ ತಕ್ಕಂತೆ ಸಮಾಜವನ್ನು ಒಗ್ಗೂಡಿಸಿಕೊಂಡು ಹೋಗಬೇಕೆಂದು ಆಗ್ರಹಿಸಿ ಬಣಜಿಗ ಸಮಾಜದ ನಿವೃತ್ತ ಉಪನ್ಯಾಸಕರಾದ ಎಸ್ಎನ್ ಹಾದಿಮನಿರ ಗೃಹದ ಪ್ರಾಂಗಣದಲ್ಲಿ ಹುನಗುಂದ ತಾಲೂಕಾ ಬಣಜಿಗ ಸಮಾಜದ ಅಧ್ಯಕ್ಷರಾದ ಸಂಗಣ್ಣೆಮ್ಮಿರ ಅಧ್ಯಕ್ಷತೆಯಲ್ಲಿ ಸುದ್ದಿಗೋಷ್ಠಿ ಜರುಗಿತು. ಈ ಒಂದು ಸುದ್ದಿಗೋಷ್ಠಿ ಉದ್ದೇಶಿಸಿ ಬಣಜಿಗ ಸಮಾಜದ ಮಾಜಿ ಪುರಸಭೆ ಅಧ್ಯಕ್ಷರಾದ ಶರಣಪ್ಪ ಬೆಲ್ಲದರು ಹಾಗೂ ಮುಖಂಡರಾದ ಬಸವರಾಜಗೌಡರ ಹಾಗೂ ಗುರುರಾಜ ಮಾಟಲದಿನ್ನಿ ಹಾಗೂ ಮುತ್ತಣ್ಣ ಸೀಮಿಕೇರಿ ಹಾಗೂ ಪ್ರಭುವಿದ್ದಲಗಿ ಹಾಗೂ ಅಧ್ಯಕ್ಷ ಸಂಗಣ್ಣೆಮ್ಮಿರು ಮಾತನಾಡಿ 2023ರಲ್ಲಿ ಸಮಾಜದವರು ಅಧ್ಯಕ್ಷರನ್ನು ಆಯ್ಕೆ ಮಾಡುವ ಸಭೆಗೆ ದೂರವಾಣಿ ಕರೆ ಮಾಡಿ ಬಸವರಾಜ ಬಡ್ಡಿ ಮತ್ತು ಸಂಗಣ್ಣ ಚಿನವಾಲರಿಗೆ ಬರುವಂತೆ ಆಹ್ವಾನಿಸಿದರೆ ಗೈರಹಾಜರಾದರು. ನಂತರ ನಮ್ಮ ಚಿಕ್ಕ ಸಮಾಜವಾದುದರಿಂದ ಈ ರೀತಿಯ ಬೆಳವಣಿಗೆ ಸರಿಯಲ್ಲೆಂದು ನಮ್ಮಲ್ಲಿರುವ ಭಿನ್ನಾಭಿಪ್ರಾಯಗಳು ಮರೆತು ಶ್ರೀಗುರು ಬಸವ ಬ್ಯಾಂಕಿನ ಅಧ್ಯಕ್ಷರಾಯ್ಕೆ ಸಂದರ್ಭದಲ್ಲಿ ಸಮಾಜವನ್ನು ಒಗ್ಗೂಡಿಸಿಕೊಂಡು ಜವಾಬ್ದಾರಿ ಸ್ಥಾನದಲ್ಲಿದ್ದು ಅವರು ಮಾಡುವ ಕೆಲಸವನ್ನು ನಾವು ಕೇವಲ 3ರಿಂದ 4 ಯುವ ಮುಖಂಡರು ಕೂಡಿಕೊಂಡು ಒಗ್ಗೂಡಿಸಿದ್ದೇವೆ ಎಂದು ಪ್ರಸ್ತಾಪಿಸಿದರು. ನಂತರ 2023ರಲ್ಲಿ ಸ್ವಯಂಘೋಷಿತ ಅಧ್ಯಕ್ಷರಾಗಿದ್ದಕ್ಕೆ ನಿಮ್ಮಲ್ಲಿರುವ ಪುರಾವೆ ಮತ್ತು ದಾಖಲೆಗಳಿದ್ದರೆ ಸಾಬೀತುಪಡಿಸಬೇಕು ಹಾಗೂ 2008ರಿಂದ 2022ರವರೆಗೆ ಬೇರೆ ಬೇರೆ ಅಧ್ಯಕ್ಷರ ಆಡಳಿತಾವಧಿಯಲ್ಲಿ ಸಮಾಜಕ್ಕೆ ಕೊಟ್ಟ ಕೊಡುಗೆಗಳೇನು ಎಂದು ಪ್ರಶ್ನಿಸುತ್ತಾ ಸ್ಪಷ್ಟೀಕರಿಸಬೇಕೆಂದು ಸವಾಲು ಹಾಕಿದರು. ನಂತರ ಪ್ರತಿ ವಿಧಾನಸಭಾ ಚುನಾವಣೆಯು ಎದುರಾದಾಗ ತಮ್ಮ ವ್ಯಕ್ತಿಗತ ಹಿತಾಸಕ್ತಿಗೆ ಸಮಾವೇಶ ಮಾಡುವುದು ಹಾಗೂ ಸಮಾಜದ ಪ್ರತಿಭಾವಂತ 100 ವಿದ್ಯಾರ್ಥಿಗಳನ್ನು ಗುರುತಿಸಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲು ಸಲಹೆ ನೀಡಿದರೂ ಸಹ ಮಾಡಲಾಗಲಿಲ್ಲ. ನಂತರ ಚುನಾವಣೆಯಲ್ಲಿ ಶಾಸಕ ಕಾಶಪ್ಪನವರನ್ನು ಬೆಂಬಲಿಸಿದರೆ ಸಮುದಾಯ ಭವನ ನಿರ್ಮಿಸುವ ವಾಗ್ದಾನ ಮಾಡಿದನ್ವಯ ಸಮಾಜ ಬಾಂಧವರು ಕೈಜೋಡಿಸಿದರೆ ಮಾಡುವ ತಾಕತ್ತು ನಮ್ಮಲ್ಲಿದೆ ಎಂದರು. ಆದರೆ ಈ ವಿಷಯದಲ್ಲಿ ಸಮಾಜ ಬಾಂಧವರಲ್ಲಿ ಇಲ್ಲ ಸಲ್ಲದ ಸುಳ್ಳುಗಳಿಂದ ವಿಷ್ಬೀಜ್ ಬಿತ್ತಿ ಸಮಾಜದಲ್ಲಿ ಒಡಕು ಮತ್ತು ಕಂದಕ ಸೃಷ್ಟಿಸಿ ಬೆಂಕಿ ಹಚ್ಚುವ ಪ್ರವೃತ್ತಿ ಮರುಕಳಿಸಿದರೆ ಹಾಗೂ ತಮ್ಮ ಸ್ಥಾನಮಾನದ ಗೌರವ ಘನತೆಗೆ ತಕ್ಕಂತೆ ನಡೆದುಕೊಳ್ಳದಿದ್ದರೆ ಬರುವ ದಿನಮಾನಗಳಲ್ಲಿ ಸಮಾಜ ಬಾಂಧವರೆಲ್ಲ ಸೇರಿ ತಕ್ಕ ಪಾಠ ಕಲಿಸುವುದಾಗಿ ತಮ್ಮ ಅಸಮಾಧಾನ ಮತ್ತು ತಮ್ಮಾಕ್ರೋಶ ಹೊರಹಾಕುತ್ತಾ ಎಚ್ಚರಿಕೆ ನೀಡಿದರು. ನಂತರ ಸದಸ್ಯತ್ವಾಭಿಯಾನಕ್ಕೆ ಗ್ರಾಮಗಳಲ್ಲಿ ಹೋದಾಗ ಈ ಹಿಂದೆ ಬಸವರಾಜ ಬಡ್ಡಿರು ಸಮಾಜದ ಕುಟುಂಬದ ಪ್ರತಿ ಸದಸ್ಯನಿಂದ 250 ರೂಪಾಯಿಗಳಂತೆ ಹಣ ಸಂಗ್ರಹಿಸಿದ ಲೆಕ್ಕಪತ್ರ ಹಾಗೂ ತಮ್ಮ ಅಧಿಕೃತ ಸಮಿತಿ ಮತ್ತು ಪದಾಧಿಕಾರಿಗಳನ್ನು ರಚಿಸಿಕೊಂಡಿದ್ದರ ಬಗ್ಗೆ ಸೇರಿ ಇತರೆ ಕಾರ್ಯಕ್ರಮಗಳಿಗೆಂದು ದುರ್ಬಳಕೆ ಮಾಡಿಕೊಂಡ ಹಣದ ಖರ್ಚು ವೆಚ್ಚದ ಸ್ಪಷ್ಟನೆ ನೀಡಬೇಕೆಂದು ಆಗ್ರಹಿಸಿದರು. ನಂತರ ಬೇಕೆಂದಾಗೊಂದು ರೀತಿ ಮತ್ತು ಬೇಡಿನಿಸಿದಾಗ ಮತ್ತೊಂದು ರೀತಿ ನಡೆದುಕೊಂಡು ಸಮಾಜದಲ್ಲಿ ಒಡಕು ಸೃಷ್ಟಿಸುವುದು ನಿಮ್ಮ ಸ್ಥಾನಕ್ಕೆ ತರವಲ್ಲ. ಹಾಗಾಗಿ ಏನೇ ಸಮಸ್ಯೆಗಳು ಮತ್ತು ಭಿನ್ನಾಭಿಪ್ರಾಯಗಳಿದ್ದರೂ ಸಹ ಸಮಸ್ತ ಸಮಾಜದ ಹಿರಿಯ ಬಾಂಧವರು ಸಭೆ ಸೇರಿ ಬಹಿರಂಗ ಚರ್ಚೆ ನಡೆಸಿ ಪರಿಹಾರ ಕಂಡುಕೊಳ್ಳೋಣೆಂದು ಮನವಿ ಮಾಡಿದರು. ನಂತರ ಮಾಧ್ಯಮ ಪ್ರತಿನಿಧಿಗಳು ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸಿದರು. ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಸಮಾಜದ ಮುಖಂಡರಾದ ಈರಣ್ಣಾಂಗಡಿ, ಮುತ್ತಣ್ಣ ಕಂಠಿ, ಸಿದ್ದು ಹವಾಲ್ದಾರ, ಶಿವಸಂಗಪ್ಪ ಹಾದಿಮನಿ, ಅಂದಾನೆಪ್ಪ ಹಾದಿಮನಿ ಸೇರಿ ಇತರೆ ಹಿರಿಯ ಮತ್ತು ಯುವ ಮುಖಂಡರು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಈ ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ ಇಷ್ಟೇ. ಬಸವರಾಜ ಬಡ್ಡಿ ಅವರು, ಚಿನವಾಲ ಸಂಗಣ್ಣ ಅವರು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ. ಆ ಪತ್ರಿಕಾಗೋಷ್ಠಿಯಲ್ಲಿ ಒಂದೇ ಒಂದು ವಿಷಯವನ್ನು ನಾನು ಸ್ಪಷ್ಟವಾಗಿ ಸಮಾಜದವರಲ್ಲಿ ಒಂದು ವಿನಂತಿ ಮಾಡ್ಕೋಬೇಕಪ್ಪ ಅಂತಂದ್ರೆ, ಅವರು ಮತ್ತೆ ನಾವೇ ಅಧ್ಯಕ್ಷ ಅಂತೇಳಿ ಸ್ವಯಂ ಘೋಷಿತ ಹಾಕಿ ಅವರೇ ಅಡ್ಡಾಡಕಂತಾರೆ. ಇದು ನಾವು ಹೇಳಕತ್ತೀವಿ, ಸ್ವಯಂ ಘೋಷಿತವಾಗಿ ಅಡ್ಡಾಡಕಂತಾರೆ ಅವರು. ಯಾಕಂದ್ರೆ 2023 ತಮ್ಮ ಮಾಧ್ಯಮದೊಳಗೆ ತಾವೇ ಕೊಟ್ಟಿರಿ. ತಮ್ಮ ಮಾಧ್ಯಮದವ್ರನ್ನ ಕರ್ಕಟ್ನ ಅಧ್ಯಕ್ಷರನ್ನು ಆಯ್ಕೆ ಮಾಡ್ಯಾರ ಸಮಾಜದವರು. ಆ ಸಮಾಜದವ್ರು ಅಧ್ಯಕ್ಷ ಮಾಡಿದಾಗ ಆ ಸಭೆಗೆ ಇಲ್ಲಿರ್ತಕ್ಕಂಥ ಬಡ್ಡಿಯವರಿಗೂ ಕೂಡ ನಾವು ಕರೆ ಮಾಡ್ಕೊತ ಸಭೆಗೆ ಬರ್ರಿ ಅಂತ ಕರೆದಾಗೂ ಅವ್ರು ಬರಲಿಲ್ಲ. ಚಿನವಾಲ ಸಂಗಣ್ಣವರು ಬರಲಿಲ್ಲ.
ಅಂದ್ರೆ ಅವರೊಂದು ಟೀಮ್ ಮಾಡ್ಕೊಂಡ್ಬಿಟ್ಟಾರ. ಅಂದ್ರೆ ಸಮಾಜವನ್ನು ಒಗ್ಗೂಡಿಸುವಂಥ ಕೆಲಸ ಆಗಬೇಕು. ನಾವು ಸಮಾಜವನ್ನು ಒಗ್ಗೂಡಿಸ್ಕೋಬೇಕು ಅಂತ ಕಾರಣ ಅವ್ರು ಏನೋ ಆಗಿರ್ತಕ್ಕಂಥ ತಪ್ಪುಗಳನ್ನು ಎಲ್ಲ ಮರೆತು, ನಾವು ಮೊನ್ನೆ ನಮ್ಮ ಗುರುಬಸವ ಬ್ಯಾಂಕ್ನಾಗಿದ್ದಾಗ ಅಂತಂದ್ರೂ ಕೂಡ ಇದು ಬೆಳವಣಿಗೆಗಳು ಸರಿಯಲ್ಲ, ಸಮಾಜ ಇರೋದು ನಾವು ಸಣ್ಣ ಸಮಾಜ, ಎಲ್ಲರೂ ಕೂಡ್ಕೊಂಡು ಒಗ್ಗಟ್ಟಾಗಿ ಹೋಗಲಿ ಅಂತಕ್ಕಂಥ ಅವ್ರು ಹಿರಿಯರು ಮಾಡಬೇಕಾಗಿರ್ತಕ್ಕಂಥ ಕೆಲಸವನ್ನು ಸ್ವತಃ ನಾವು ಒಂದು 3 ಮಂದಿ ಕೂಡಿಕಾಟ ಆ ಬೆಳವಣಿಗೆಗಳಾಗಬಾರ್ದು ಅಂತೇಳಿ ಕೂಡ್ಕೊಂಡು ಕಾಟ ಬ್ಯಾಂಕನ್ನು ಹೋಗಿರೋದು ಮತ್ತೆ ಕೊಟ್ಟು ಮತ್ತು ಹಳ್ಳಿ ಅವರು ಇದೇ ಪ್ರವೃತ್ತಿ ಮಾಡಿಕೊಂಡು ನಾವೇ ಸ್ವತಃ ನಾವು ಅಧ್ಯಕ್ಷ 2022 ನಾವು ಅಧ್ಯಕ್ಷರಿಗೆ ಅವ್ರು ಸುಯೋಗಕ್ಕೆ ಹೇಳಕ್ಕಂತಾರಲ್ಲ, ನಾವು ಅವ್ರಿಗೆ ಸ್ಪಷ್ಟೀಕರಣ ಕೇಳ್ತೀವಿ. ಯಾವಾಗ ಎಲ್ಲಿ 2022 ಅಧ್ಯಕ್ಷರಾದ್ರು ಯಾವ ಸಮಾಜದನ್ನ ಹಿರಿಯರು ಕರ್ಕೊಂಡು ಒಂದು ಫೋಟೋ ಕಳ್ಸೋಣ. ಅವರು ಇಷ್ಟು ಮಂದಿ ಕೂಡಿದ್ವಿ, ಇಷ್ಟು ಮಂದಿ ನಾವು ಬಹಿರಂಗವಾಗಿ ನಾವು ಚರ್ಚೆ ಮಾಡಿದ್ವಿ, ಇಲ್ಲೆಲ್ಲ ಒಮ್ಮತದಿಂದ ನಾವು ಅಧ್ಯಕ್ಷತೆ ಘೋಷಣೆ ಮಾಡಿರಂತೀವಿ. ಮತ್ತು ಇವರು ಇನ್ನೊಂದು 2008ರಿಂದ ಇವರು ಅಧ್ಯಕ್ಷ ಆಗ್ಯಾರ. 2008ರಿಂದ 13 ಮಟ್ಟ ಒಂದು ಸರಿ ಆಗ್ಯಾರ. 13ರಿಂದ 18ರ ಮಟ್ಟ ಮಲ್ಲನಗೌಡ ನಡೆಸಿದವರಾಗ್ಯಾರ. 18ರಿಂದ ಒಳ್ಳೆ 22ರ ಮಟ್ಟ ಬಸವರಾಜ ಬಡ್ಡಿಯವರಾಗ್ಯಾರ. ನಾವು ಕೇಳೋದು ನಮ್ಮ ಸಮಾಜದವ್ರು ಕೇಳ್ತಕ್ಕಂಥ ಒಂದು ವಿಷಯ ನಾವು ಸ್ಪಷ್ಟೀಕರಣ ಕೊಡಬೇಕಾಗ್ತದೆ. ಇಷ್ಟು ವರ್ಷಗಳ ಕಾಲ ಅವರು ಆಡಳಿತದಲ್ಲಿ ಇದ್ದು ಸಮಾಜದ ಅಧ್ಯಕ್ಷರಾಗಿ ಗುರುತಾಗಿ ಸಮಾಜಕ್ಕೆ ಏನು ಕೊಡುಗೆ ಕೊಟ್ಟ, ಸಮಾಜಕ್ಕೆ ಏನೊಂದು ಭವನ ತಗೊಂಡು ಕಟ್ಟಿದ್ರ, ಏನೊಂದು ಇವ್ರ ಉದ್ದೇಶ ಪ್ರತಿ 5 ವರ್ಷಕ್ಕೊಮ್ಮೆ ವಿಧಾನಸಭೆ ಚುನಾವಣೆ ಬಂದಾಗ ಪ್ರತಿ 5 ವರ್ಷಕ್ಕೊಮ್ಮೆ ಸಮಾವೇಶ ಮಾಡೋದು. ಅಂದ್ರೆ ತಮ್ಮ ವೈಯಕ್ತಿಕ ಬ್ಯಾಳೆ ಬೇಯಿಸ್ಕೊಳ್ಳೋಕೆ ಸಮಾವೇಶ ಮಾಡೋದು. ಸಮಾಜದ ಏಳಿಗೆಗಾಗಿ ಸಮಾವೇಶ ಮಾಡಬೇಕು ಹೊರ್ತೀವಿನ ಸಮಾಜದ ದುರುಪಯೋಗ ತನಕ ತಾವು ಬೆಳೆ ಬೇಯಿಸ್ಬೋದು ಆವಾಡ್ದು. ನಾವು ಹೇಳಿದ್ದೀವಿ ಪ್ರತಿ ವರ್ಷ 100 ಮಂದಿಗೆ ಮಾಡ್ರಿ, ನಮ್ಮ ಸಮಾಜದವ್ರಿಗೆ 100 ಮಂದಿ ಮಾಡ್ರಿ, ಪ್ರತಿಭಾ ಪುರಸ್ಕಾರ ಮಾಡ್ರಿ ಅಂತೇಳಿ. ಆ ಕಾರ್ಯಗಳನ್ನು ಆಗೋದಿಲ್ಲ. ಇವರು ಬರೇ ಟೀಮ್ ಹೊಡೆಯೋದು, ಅಲ್ಲಿ ಸಮಾಜದೊಳಗೆ ಬೆಂಕಿ ಹಚ್ಚುವಂಥ ಕೆಲಸ, ಅಲ್ಲೊಂದು ಹೇಳೋದು ಇಲ್ಲೊಂದು ಹೇಳೋದು. ಇವರೆಲ್ಲ ಹಿರಿಯರ ನೇರವಾಗಿ ನಾ ಹೇಳ್ತೀನಿ, ಮುಂದಿನ ಸಂಗಣ್ಣ ಚಿನವಾಲ್ ಅವರು, ಬಸವರಾಜ ಬಡ್ಡಿಯವರು ಸಮಾಜಕ್ಕೆ ಹಿರಿಯರಾಗಿ ಇರ್ತಿದ್ರೆ ಇರನ್ ಅವ್ರು ಹಳ್ಳಿ ಇದೇ ಥರ ಪದೇ ಪದೇ ಬೆಂಕಿ ಹಚ್ಚು ಕೆಲಸ ಮಾಡಿದ್ರಪ್ಪ ಅಂತಂದ್ರೆ ಮುಂದೆ ಅವ್ರಿಗೆ ಮತ್ತೆ ಪಾಠವನ್ನು ಕಲಿಸ್ಬೇಕಾಗತ್ತೆ. ನಾವೆಲ್ಲರೂ ಕೂಡ್ಕೊಂಡು ಸಮಾಜದಲ್ಲಿ ಕೂಡ ನಾವು ಕಲಿಸ್ತೀವಿ, ಒಬ್ರು ಇಬ್ಬರಲ್ಲ. ಸಮಾಜವನ್ನು ಒಡೆಯುವಂಥ ಕೆಲಸ ಆಗಬಾರ್ದು. ಏನು ಮಾಡ್ಯಾರ ಅವರು 2008ರಿಂದ ಹಿಡ್ಕೊಂಡು ಇಲ್ಲಿ ಮಟ್ಟ 23 ಏನು ಮಾಡ್ಯಾರ? ಒಂದು ಸಮಾಜಕ್ಕೆ ಒಂದು ಭವನ ಕಟ್ಟಬೇಕಾಗಂತ ಕೆಲಸ. ನಾವು ಚುನಾವಣಾ ಪೂರ್ವದಾಗ ನಾವು ಎಲ್ಲರನ್ನು ಸಮಾಜವನ್ನು ಕರೆದು ನಾವು ಇದೊಂದು ಸಾರಿ ನಮಗೆ ಶಾಸಕರು ಅವಕಾಶ ಮಾಡಿಕೊಡ್ರಿ ಅಂತ ಎಲ್ಲರೂ ವಿನಂತಿ ಮಾಡಿಕೊಂಡು ಎಲ್ಲರನ್ನು ಬೆಂಬಲಿಸ್ಕೊಂಡು ನಾವು ಒಂಥರ ಚುನಾವಣೆ ಮಾಡಿಕಟ್ಟ ನಮ್ಮ ಶಾಸಕರಾಗಿ ಇದನ್ನು ಮಾಡ್ಕಟ್ಟ ಆಯ್ಕೆ ಬಂದಿಂದ ನಾವು ಭವನ ಕಟ್ತೀವಂತ ಒಂದು ಮಾತು ತಗೊಂಡಿದ್ವಿ, ಮಾತಾಡಿದ್ವಿ. ಆ ಇದಕ್ಕರ ಪ್ರಚೋದನಕ್ಕೆ ಸುಳ್ಳು ಹೇಳೋದು ಇದ್ದು ನಮ್ಗೆ ಏನಿದೆ ಈ ಮಂದಿಗೂ ಸುಳ್ಳು ಹೇಳೋದು, ಈ ಕೆಲಸ ಮಾಡಬಾರ್ರಿ. ನಮ್ಮ ಜೊತೆ ಬಂದು ಕೈ ಜೋಡ್ಸೋಕ್ಕಾಗಿದ್ರೆ ಕೈ ಜೋಡಿಸ್ರಿ. ನಾವು ಸಮಾಜವನ್ನು ಕಟ್ಟಿ ನಾವು ತೋರಿಸ್ತೀವಿ, ಸಮಾಜಕ್ಕೆ ಭವನ ಕಟ್ಟಿನೂ ತೋರಿಸ್ತೀವಿ. ನಾವು ನಮ್ಗೆ ಗೊತ್ತೈತಿ, ಕಟ್ಟು ತಾಕತ್ತು ನಮ್ಗೆ ಐತಿ, ನಾವು ಕಟ್ಟಿ ತೋರಿಸ್ತೀವಿ ಅಂತ ನಾವು ಈ ಮುಖಾಂತರ ನಾವು ಸಮಾಜದವ್ರು ಎಲ್ಲರಿಗೂ ಒಂದು ವಿನಂತಿ ಮಾಡಿಕೊಂಡು ಅವ್ರ ಪರವಾಗಿ ನನಗೆ ಇದೊಂದು ಮಾತಾಡೋಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಎಲ್ಲರಿಗೂ ಪತ್ರಿಕಾ ಮಾಧ್ಯಮಗಳಿಗೂ ತುಂಬ ಅಭಿನಂದನೆಗಳು. ಈ ಗುರುಬಸವ ಬ್ಯಾಂಕ್ ಅಧ್ಯಕ್ಷ, ಉಪಾಧ್ಯಕ್ಷ, ಕಾರ್ಯದರ್ಶಿ ಎಲ್ಲ ಡೈರೆಕ್ಟರ್ ಆರಿಸ್ಬೇಕಾದ್ರೆ ಅವರು ಇದ್ರು. ಇಲ್ಲೇ 2 ಪಂಗಡ ಮಾಡೋದು ಅವಶ್ಯಕತೆ ಇಲ್ಲ ಅಂತೇಳಿ ನಮ್ಮ ಎಲ್ಲ ಸಮಾಜದವರಿಗೂ ಗೊತ್ತು, ಇಡೀ ತಾಲೂಕಿನ ಸಮಾಜದವರಿಗೂ ಗೊತ್ತು. 2 ಪಂಗಡ ಅಂತೇಳಿ ನಾವು ಹೇಳ್ಕೊತಾನೆ ಬಂದೀವಿ, ಇನ್ನೂ ಅದು ಹೇಳಕತ್ತೀವಿ. ಯಾಕಂತಂದ್ರೆ ಗುರುಬಸವ ಬ್ಯಾಂಕಿಂದ ಚುನಾವಣೆ ಮಾಡೋ ಕಲ್ಲಸ್ ಸರ್ನ ಅಧ್ಯಕ್ಷರು ಮಾಡೋ ಮುಂದಾಗ ತಾವು ಕೈ ಜೋಡಿಸ್ಯಾರ, ಎಲ್ಲ ಅಲ್ಲೇ ಪಂಗಡ ಬಂದಿದ್ದಿಲ್ಲ. ಈಗ ಗುರುಬಸವ ಬ್ಯಾಂಕ್ ಅಧ್ಯಕ್ಷರಾಗಿಂದ ಹೊಳ್ಳಿ ಈಗ ಯಾಕೆ ಪಂಗಡ ಮಾಡ್ಕೊಂಡು ಹೊಂಟ್ರು? ಆಮೇಲೆ ಇದು ಸಮಾಜ ಅಂದ್ರೆ ಎಲ್ಲರೂ ಒಂದ ತಾಲೂಕಿನಾಗ ಅಧ್ಯಕ್ಷರಿದ್ರು, ತಾವು ಇದ್ರು, ಎಲ್ಲರನ್ನು ಇವ್ರನ್ನೂ ಕರ್ಕೊಂಡು ಹಳ್ಳ್ಯಾಕ ಹೋಗಿ ಸದಸ್ಯತ್ವಕ್ಕೆ ಅಡ್ಡಾಡಿದ್ರ ನಮ್ಗೆ ಯಾರಿಗೂ ನಮ್ಮ ತಾಲೂಕಿನಾಗ ನಮ್ಮ ಸಮಾಜದವ್ರಿಗೆ ಯಾರಿಗೂ ನೋವು ಇದ್ದಿದ್ದಿಲ್ಲ. ಇವ್ರನ್ನ ಬಿಟ್ಟು ಗುಂಪಾಗಿ ಸದಸ್ಯತ್ವ ಮಾಡಕ್ ಹೋಗಿದ್ದು ಒಳ್ಳೆ ತಪ್ಪು. ಅದಕ್ಕೆ ಎಲ್ಲರೂ ಕೂಡಿಕೊಂಡು ನಾ ಇನ್ನು ಮುಂದಾದರೂ ಒಂದು ಕಿವಿಮಾತು ಹೇಳ್ತೀನಿ, ದಯವಿಟ್ಟು ಎಲ್ಲ ಭಿನ್ನಾಭಿಪ್ರಾಯ ಬಿಟ್ಟು ಒಂದು ದೊಡ್ಡ ಸಭೆ ಮಾಡಿ ಎಲ್ಲರೂ ಬಹಿರಂಗ ಚರ್ಚೆಗೆ ಬರ್ರಿ. ಆ ಹಿರಿಯರು ಇರಲಿ, ಈ ಹಿರಿಯರು ಇರಲಿ, ಎಲ್ಲರೂ ಬಹಿರಂಗ ಚರ್ಚೆಗೆ ಬರ್ರಿ. ಆ ಚರ್ಚೆ ಮಾಡಿ ಎಲ್ಲಿ ಲೋಪದೋಷಗಳಾಗ್ಯಾವ ಅನ್ನೋದು ಅಲ್ಲೇ ಕಂಡು ಹಿಡಿದು ಮುಂದಿನ ದಾರಿ ನೋಡೋಣ ಅಂತ ಹೇಳಿ ನನ್ನ ಅನಿಸಿಕೆಗಳನ್ನ ಇಷ್ಟು ಹೇಳಿಕೆ
ಇತ್ತೀಚೆಗೆ ಸುಮಾರು ಒಂದು 15-20 ದಿನಗಳಿಂದ ನಾನು ಗಮನಿಸ್ತಾ ಇರೋದು ನೋಡಿದರೆ ನಮ್ಮ ತಾಲೂಕು ಬಣಿಜ್ಗೆ ಸಮಾಜದಲ್ಲಿ ಸಾಕಷ್ಟು ಕೆಲವು ಗೊಂದಲಗಳು ನಮಗೆ ಕಂಡು ಬಂದಿದ್ದಾವೆ. ದಯವಿಟ್ಟು ಇಂಥ ಗೊಂದಲಗಳನ್ನು ಸೃಷ್ಟಿ ಮಾಡುವವರು, ಹಿರಿತನ ಮಾಡುವವರೇ ಮಾಡ್ತಾ ಇದ್ದಾರೆ. ಯಾರು ಯುವಕರಾಗಲಿ ಅಥವಾ ಸಮಾಜ ಸಾಮಾನ್ಯ ಜನಗಳು ಯಾರು ಮಾಡಿಲ್ಲ ಇದನ್ನು. ಯಾರು ಹಿಂದೆ ಸುಮಾರು 10-15 ವರ್ಷಗಳಿಂದ ಏನು ಹಿರಿತನ ಮಾಡ್ಕೊತ ಬಂದಿದ್ದಾರಲ್ಲ ಅವರೇ ಕುಂತ್ಕೊಂಡು ಇವತ್ತು ಸಮಾಜ ಮತ್ತೊಬ್ಬರು ನೋಡುವ ಥರ, ನೋಡಿ ನಗುವ ಥರ ಮಾಡ್ತಾ ಇದ್ದಾರೆ. ದಯವಿಟ್ಟು ನಾನು ಆ ಹಿರಿಯರಿಗೆ ಇವತ್ತು ಬಡ್ಡಿ ಚೇರ್ಮನ್ ಸಾಕಷ್ಟು ಹಿರಿಯರದಾರ, ಅನುಭವಸ್ಥರದಾರ, ಅವ್ರು ದಯವಿಟ್ಟು ಎಲ್ಲ ಸಮಾಜದ ಪ್ರತಿಯೊಬ್ಬರನ್ನು ಒಗ್ಗೂಡಿಸ್ಕೊಂಡು ಎಲ್ಲರ ಸಲಹೆ ತೊಗೊಂಡ್ಕಾಟ ತಮಗೆ ಮಾಡೋಕ್ಕಾಗಿಲ್ಲಪ್ಪ ಅಂದ್ರೆ ಮಾಡುವವರಿಗೆ ಆದ್ರೆ ಅವಕಾಶ ಮಾಡಿಕೊಡ್ಬೇಕು ದಯವಿಟ್ಟು. ಆಮೇಲೆ ಸಂಗಣ್ಣ ಚಿನ್ವಾಲ್ರು ಅವರು ಕೂಡ ಹಿರಿಯರದಾರ, ಅವ್ರಿಗೆ ಅನುಭವ ಇದೆ. ಅಂತ ಅನುಭವ ಇದ್ದವರೇ ಈ ಥರ ಸಮಾಜ ಒಡೆಯುವಂಥ ಕೆಲಸ ಮಾಡ್ತಾರಲ್ಲ, ದಯವಿಟ್ಟು ಇದನ್ನು ಇಲ್ಲಿಗೆ ನಿಲ್ಲಿಸ್ಬೇಕು. ಮುಂದಿನ ದಿನಮಾನದೊಳಗೆ ಪ್ರತಿಯೊಬ್ಬರನ್ನು ಒಗ್ಗೂಡಿಸ್ಕೊಂಡು ಆಗಿರ್ತಕ್ಕಂಥ ಹಿಂದೆ ಏನೋ ತಪ್ಪಿರಲಿಲ್ಲ ಒಳ್ಳೆ ಸದೃಢ ಸಮಾಜ ಕಟ್ಟಬೇಕಂತ ನಾನು ಅವರಿಗೆ ವಿನಂತಿ ಮಾಡ್ಕೊತೀನಿ. ಅವರ ಲೆಕ್ಕಪತ್ರ ತೋರ್ಸಕ್ತಾ ಇರೋದು, ಲೆಕ್ಕಪತ್ರ ತೋರಿಸಿದ್ರು ಅಂತಂದ್ರೆ ಎಲ್ಲವೂ ಶುದ್ಧ ಆಗ್ತವೆ. ಆದರೆ ಎಲ್ಲರೂ ಕುಡಿಕಾಸ ಒಂದು ಸಮಾಜ ಹೋದ್ರಂತಂದ್ರೆ ಶುದ್ಧ ಆಗ್ತದೆ ನಮ್ಮ ಸಮಾಜ. ಆ ಕಡೆ ಅರ್ಧ ಮಂದಿ ಈ ಕಡೆ ಅರ್ಧ ಮಂದಿ ಹೋದ್ರಂತಂದ್ರೆ ಸಮಾಜ ಒಡಕಾಗ್ತದೆ. ಅವರು ಈ ಕಡೆ ಇದ್ದವ್ರನ್ನೂ ಕೆಡಿಸ್ತಾರೆ ಅವರು. ಇದರ ಸಲುವಾಗಿ ಏನಂದ್ರೆ ಎಲ್ಲರೂ ಕೂಡಿ ಒಕ್ಕಟ್ಟದಿಂದ ನಡೀಬೇಕಂತ ನಾನು ವಿನಂತಿ ಮಾಡ್ತೀನಿ. ಈ ಗೋಷ್ಠಿಗೆ ಕರೆದಿರತಕ್ಕಂಥ ಮುಖ್ಯ ವಿಷಯ ಏನಂದ್ರೆ, ಇತ್ತೀಚೆಗೆ ರಾಜ್ಯ ಬಣಿಜ್ಗ ಸಂಘದವರು ಪ್ರತಿ ತಾಲೂಕಿನಲ್ಲಿ ಬಣಿಜ್ಗ ಸಮುದಾಯದ ಸದಸ್ಯತ್ವವನ್ನು ಪಡೆಯಲು ಎಲ್ಲ ಹಿರಿಯರು, ಮುಖಂಡರು ಒಂದಾಗ್ರಿ ಎನ್ನುವಂಥ ಸೂಚನೆಯನ್ನು ಕೊಟ್ಟರು. ತಾವೆಲ್ಲರೂ ಈ ಕಳೆದ 2 ವರ್ಷಗಳ ಹಿಂದೆ ಎಲ್ಲರೂ ಸೇರಿ ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ದಕ್ಕೆ ನಾನು ಅವರನ್ನು ಬರಮಾಡಿಕೊಂಡಾಗ ಅವರಿಗೆ ಪ್ರತ್ಯೇಕವಾಗಿ ಬರಬೇಡ್ರಿ ನೀವು ಇವತ್ತು ಅಂಥೇಳಿ ನಮ್ಮ ಹಿರಿಯ ಮುಖಂಡರೇ ಅವರಿಗೆ ಬರಬೇಡ ಅಂಥೇಳಿ ಮಾಹಿತಿಯನ್ನು ಕೊಟ್ಟರು. ಆದರೂ ಕೂಡ ನಾವು ಅವರಿಗೆ ಕೊಡಬೇಕಾದ ಮಾಹಿತಿಯನ್ನು ಕೊಟ್ಟು ಸಮಾಜದ ಸಂಘಟನೆಯಲ್ಲಿ ತೊಡಗಿದಾಗ ಇತ್ತೀಚೆಗೆ ತೋರಿದಂತಹ ಒಂದು 2-3 ಘಟನೆಗಳನ್ನು ತಮ್ಮ ಗಮನಕ್ಕೆ ತರುತ್ತೇನೆ. ತಾವು ಮಾಧ್ಯಮದಲ್ಲಿ ಪ್ರಕಟಿಸಲೇ ಸಮಾಜದಲ್ಲಿ ಇರಲಿ, ಆ ಸಮಾಜದವರಿಗೆ ಸರ್ಕಾರಿ ಹುದ್ದೆ ಬರಲು ಮೀಸಲಾತಿ ಅನ್ನೋದು ಇಟ್ಟಿರ್ತೈತಿ. ನಮ್ಮ ಸಮಾಜದ ಹಿರಿಯರೇ, ಅಧ್ಯಕ್ಷ ಕಾರ್ಯದರ್ಶಿಗಳಾದವರೇ ಬೇರೆ ಸಮಾಜದವರಿಗೆ ನೀವು 3A ಅಂತೇಳಿ ಬಣಿಜ್ಗ ಸಮಾಜದವರೆಂದು ಸರ್ಟಿಫಿಕೇಟ್ ಕೊಟ್ಟು ಅವರಿಗೆ ನೌಕರಿ ಬರುವ ಹಾಗೆ ಮಾಡಿ ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡಿರುವಂತಹ ಅಧ್ಯಕ್ಷರು, ಕಾರ್ಯದರ್ಶಿಗಳು ನಮಗೆ ಬೇಡ ಅಂಥೇಳಿ ನಮ್ಮ ತಿಳುವಳಿಕೆಯುಳ್ಳ ನಮ್ಮ ಸಮುದಾಯದವರು ನನಗೆ ಗಮನಕ್ಕೆ ತಂದಿರ್ತಾರೆ. ಅವರು ಆ ನೌಕರಿಗೆ ಸರ್ಟಿಫಿಕೇಟ್ ಕೊಟ್ಟು ಅವ್ರನ್ನ ತದನಂತರ ನಮ್ಮ ಸಮಾಜದವ್ರು ಹೀಗೆ ಮಾಡ್ತಾರೆ ಅಂತೇಳಿ ಅಂಜಿಸಿ ಮತ್ತೆ ಅವರಿಂದ ಹಣ ತಗೊಂಡು ವಿಧಾನ ಮಾಡಿರ್ತಾರ. ಆ ಹಿರಿಯರಾದವರು ಅವ್ರು ಮನವೊಲಿಸಿ ಅವ್ರು ಕೊಡ್ತೀನಂತ ಅಂತಾರ. ಅದನ್ನ ನಾವು ಸಮಾಜಕ್ಕೆ ತಗೋಬೇಕು ಅನ್ನುವಂಥ ಮಹತ್ತರವಾಗಿರ್ತಕ್ಕಂಥ ಹಿರಿಯರು ಏನು ಮಾಡಿಲ್ಲ. ಮತ್ತು ಅದ ಅಂಥದ್ದಾಗಿ ಕೂಡ ಬಹುಮತದಿಂದ ಇಲ್ಲೇ ನಾವು ಅವ್ರನ್ನ ಕರೆದು ನಮ್ಮನ್ನ ಎಲ್ಲರೂ ಏನು ಒಂದು ಸಮಿತಿ ಇದರಿಂದ ಆಯ್ಕೆ ಮಾಡಿದಾಗೂ ಕೂಡ ಹೀಗೆ ನಾವು ಮತ್ತೆ ಅಧ್ಯಕ್ಷ ಅಂತ ಮುಂದುವರಿತಾರ. ಅದಕ್ಕೆ ಅವ್ರು ಹಿರಿಯರದಾರ. ದಯವಿಟ್ಟು ಹಿಂದಲ ಆಗಿರ್ತಕ್ಕಂಥ ಘಟನೆಗಳನ್ನು ಬಿಟ್ಟು ಮುಂದೆ ಬರ್ತಕ್ಕಂಥ ಎಲ್ಲ ನಮ್ಮ ಸಮುದಾಯದವರಿಗೆ ಮಾಡ್ರಪ್ಪ ಅಂಥೇಳಿ ಹಿಂದೆ ನಿಂತು ಅವ್ರು ಹಿರಿಯರಾಗಿ ಮಾಡಿದ್ರ ಸಮಾಜ ಒಕ್ಕಟ್ಟಾಗಿ ಉಳಿತೈತಿ ಅಂಥೇಳಿ ನಾನು ನಿಮ್ಗೆ ಹೇಳಿಕೆಯನ್ನು ಕೊಡ್ತೀನಿ. ಈಗ ಸದಸ್ಯತ್ವ ಅಭಿಯಾನ ನಡೆಸ್ಯಾರಲ್ರಿ, ನಿಮ್ಗೆ ನಿಮ್ ಸಂಪರ್ಕ ಮಾಡ್ಯಾರ ಇಲ್ರಿ? ಅವರು ಸದಸ್ಯತ್ವ ಸಂಪರ್ಕ ಮಾಡಕ ನನಗೆ ಸಂಪರ್ಕ ಮಾಡಿದ್ರು ರಾಜ್ಯದ ಸದಸ್ಯತ್ವ ಆದ್ರೂ ಕೂಡ ಮಾಡಕಂತಾರ, ನಾವಾದ್ರೂ ಕೂಡ ಮಾಡಕಂತೀವಿ. ಸಮಾಜದ ಸದಸ್ಯತ್ವ ಮಾಡಕಂತೀವಿ. ಯಾರ್ಯಾರು ಆ ಸಮಾಜ ಮತ್ತೆ ಒಂದು ಇನ್ನೊಂದು ಕೊಡ್ಬೇಕಾದ್ರೆ ಸಮಾಜ ಸದಸ್ಯತ್ವ ಮಾಡೋದಕ್ಕೆ ಕರ್ಕೊಂಡು ಒಕ್ಕೂಡ್ಸ್ಕೊಂಡು ಹೋಗ್ಬೇಕಿದ್ದು ಕರ್ಮ ಇತ್ತು. ಅವ್ರು ಮಾಡಿಲ್ಲ. ಇವ್ರು ಕರೆದಾರ, ಇವ್ರು ಕರೆದು ಕುಡ್ಕಟ್ಟ ಮಾಡೋಬಾರಿ ಅಂತಂದ್ರೆ ಹೂನ್ರಿ ಅಂತ ಹೇಳಿ ತಮ್ಮ ಮಟ್ಟಕ್ಕೆ ಅಡ್ಡಾಡ ಅಲ್ಲೇ ತಪ್ಪಿ. ಆಮೇಲೆ ಇನ್ನೊಂದ್ರಿ, ನಾನು ಬಾಗಲಕೋಟೆ ಜಿಲ್ಲೆಯ ಸದಸ್ಯತ್ವವನ್ನು ನೋಡಿದಾಗ, ಹುಣಗುಂದ ತಾಲೂಕಿನ ಸಂಖ್ಯೆಯನ್ನು ನೋಡಿದಾಗ 90 ಜನರು ಮಾತ್ರ ಸದಸ್ಯತ್ವವನ್ನು ಪಡೆದಿದ್ದಾರೆ ನಮ್ಮ ತಾಲೂಕಿನಾಗಿಂದ. ಆದ್ರೆ ನಾವೆಲ್ಲೆಲ್ಲಿ ಸದಸ್ಯತ್ವ ಅಂತ ಮಾಡ್ರಿ ಅಂತ ಹೋಗ್ತೀವಿ, ಅಲ್ಲೇ ಚಿನ್ವಾಲ್ ಅವರು, ಬಡ್ಡಿಯವರು ಈ ಹಿಂದ 250 ರೂಪಾಯಿಗಳನ್ನು ಮಣಿಗೆ ನಮ್ಗೆ 3 ಮಂದಿ 4 ಮಂದಿ ಕೊಟ್ಟಿವಿರಿ, ಆ ದುಡ್ಡಿಲ್ಲ, ಮತ್ತು ಹೊಳ್ಳಿ ನೀವು ಬಂದಿರಿ ಅನ್ನುವಂಥದ್ದನ್ನ ಎಲ್ಲ ಹಳ್ಳಿಗಳಲ್ಲಿ ನನಗೆ ಹೇಳ್ಯಾರ. ಅದಕ್ಕೆ ಆ ಹಣ ಎಲ್ಲಿ ಹೋಯ್ತು ಅನ್ನೋದು ಆ ಮುಖಂಡರು ಸ್ಪಷ್ಟೀಕರಣ ಕೊಡ್ಬೇಕು. 23-23 ಇವ್ರು ಮಾಡಿದ್ವಿ. ಅವಾಗ ಮೀಟಿಂಗ್ ಕರೆದಾಗ ಯಾರು ಬರಲಿಲ್ಲ. ಇವರು
ಅವ್ರೇ ಆಗಲ್ರಾಕ ಇವ್ರು ಆಗಲ್ರಾಕ ಅವ್ರು ಬಂದಾಗ ಒಟ್ಟೆ ಯಾರು ಫೋನ್ ತಿರಸ್ಕಾರ ಮಾಡಿದ್ರು ಮನ್ಸಿಗೆ ಹೇಳ್ರಿ ನಾವು ಆಗಲ್ರಾಕ ಇಲ್ಲಿಗೆ ಏನು ಮಾಡೋಕ್ಕಂತ ಅವತ್ತಿನ ಯಾರು ಬರಲ್ಲ ಹೊತ್ನಾಗ ಇದು ಕಮಿಟಿ ಇವ್ರನ್ನ ಘೋಷಣೆ ಮಾಡಿತ್ತು. ಈಗ 2 ಸೀಸನ್ ನಮ್ಮ ಸದಸ್ಯತ್ವ ಮುಗಿತಾನ ಇವರೇ ಕಾಯಂ ಅಧ್ಯಕ್ಷ ಇವರೇ ಅಂದಾಗ ಬಂದಾಗ 2 ವರ್ಷದಿಂದನೂ ನಾನೇ ಮಾಡ್ಕೊಂಡ್ ಬಂದೇನಿ. ನನ್ನೇ ಎಕ್ಸ್ಪೆಕ್ಟ್ ಅವರು ಏನು ಮಾಡಿಲ್ಲ. ರಾಜ್ಯ ಕಮಿಟಿಯವರು ಕೂಡ ಕರೆಸ್ಪಾಂಡೆಂಟ್ಸು ನನಗೆ ರಾಜ್ಯದ ಸಭೆಗೆ ಬನ್ರಿ ಅಂತೇಳಿ ನನಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಾನು ಅವ್ರ ಮಾಹಿತಿ ಅಂತ ನಾನು ಮುಂದೆ ಹೋಗಿದ್ದೇನೆ. ಆ ಎಲ್ಲ ಇಲ್ಲಿ ಸಂಪರ್ಕ ಮಾಡಿದಾಗ ಮಾಡುವಾಗ ಈಗ ಕೇವಲ ಇವರು ಹಿರಿತನದೊಳಗೆ 15 ವರ್ಷದಿಂದ ಬಂದ್ರು 90 ಮಂದಿ ಅದಾರೇನೋ ನಮ್ಮ ಸಮುದಾಯದವರು ಸದಸ್ಯತ್ವ ಅಂತ ಅನ್ನೋದು. ಸಮಾಜ ಬೆಳೆದ ಸಮಾಜದಿಂದ ಬೆಳಿತೀವಿ ಹೊರತಾಗಿ ನಾವು ಸ್ವಂತ ನಮ್ಮ ವ್ಯಕ್ತಿ ಬೆಳೆದಾಗೋದಿಲ್ಲ. ಚಲೋ ಸಂಗಣ್ಣ ನಾನು 2008ರಿಂದ ಅಡ್ಡಾಡ್ಕೊಂಡು ಯಾ ನನ್ನ ಮಗ ವೈಟ್ ಇದ್ದಿಲ್ಲ, ಅವರು ಬಡ್ಡಿನೂ ವೈಟ್ ಇದ್ದಿಲ್ಲ, ಕರ್ಕೊಂಡು ಅಡ್ಡಾಡಿದ ನಾನು ಫಸ್ಟ್ ನಾನು ಗಾಡಿ ಮಾಡಿಕೊಂಡು ಇವ್ರ ಖರ್ಚು ಮೆರ್ಚು ನೋಡ್ಕೊಂಡು ನಾನು ಕರ್ಕೊಂಡು ಇಡೀ ನಮ್ಮ ತಾಲೂಕು ಸುತ್ತ 122 ಹಳ್ಳಿಗೆ 10,000 ಬಕ್ಕಂದ ಇಟ್ಟ ಸಂಗಣ್ಣ ಬಂದ. ಇಲ್ಲಿಗೆ ಬಂದಿದ್ದಿಲ್ಲ. ಚಲೋ ಸಂಗಣ್ಣ 10,000 ಬಕ್ಕಂದ ಇಟ್ಟಿಂದ ಸಮಾವೇಶಕ್ಕೆ ಬಂದವ ಸಂಘದ ರೊಕ್ಕ. ಮತ್ತೇನಾದ್ರು ಕೇಳ್ರ ಸಂಗಣ್ಣ ಬಗ್ಗೆ ಮತ್ತೆ ಯಾಕೆ ಗೊಂದಲ ಆಗತ್ರಿ ಈಗ ಅಲ್ಲಲ್ಲ ಮತ್ತೇನ್ ಹೇಳ್ರಿ ಮತ್ತೆ ಬಾಂಧವರನ್ನ ಕರೆದ ಕಾಟ ನಾವು ಆಯ್ದಾರು ನಾವು ಸಮಾಜದ ಸಭೆ ಕರೆದಾಗ ಅವ್ರಿಗೆ ಆಹ್ವಾನ ಮಾಡಿದ್ರು ಕೂಡ ಅವ್ರು ಬಂದಿಲ್ಲ. ಮತ್ತೆ ಬಂದಿಲ್ಲಪ್ಪ ಅಂತ ಒಳ್ಳೆ ಅಧ್ಯಕ್ಷ ಹಂಗೆ ಕರೋರು 2023 1ನೇ ತಿಂಗಳ 1ನೇ ತಾರೀಕು ಅವರು ಸಮಾವೇಶ ಮಾಡಿದರು. 2023 1ನೇ ತಿಂಗಳು ಅವ್ರು ಸಮಾವೇಶ ಮಾಡಿದ್ರು. ಸಮಾವೇಶ ಮಾಡಿದ ತಕ್ಷಣ ಅವ್ರದ್ದು ಮುಗಿದೈತಿ ಹಳ್ಳಿ. ಅದು ಮುಗಿದ ನಂತರ ನಾವು ಸಮಾಜದವ್ರನ್ನ ಉತ್ತರನು ಕರ್ಕಾಕ ಎಲ್ಲರೂ ಅದಾರ. ಎಲ್ಲರೂ ಇರ್ತಕ್ಕಂಥ ಒಂದು ಕಾಪಿ ನೀವು ತಾವು ಕೂಡ ಮಾಧ್ಯಮದವ್ರ ಕೂಡ ಬಂದಿದ್ರಿ. ಅವ್ರು ಯಾವ ಬೇಕನಾಗ ಎಲ್ಲಿ 4 ಮಂದಿ ಕುಡ್ಕಾಟಾಗ್ಯಾರೋ ಏನು 100 ಮಂದಿ ಕರೆದಾಗ್ಯಾರೋ ಅವ್ರು ನಮ್ಗೆ ದಾಖಲೆ ಕೊಡೋಣ. ನಮ್ಮ ಮಾಧ್ಯಮದವ್ರಿಗೆ ಹಾಕಿಲ್ಲ. ನಮ್ಮ ಮಾಧ್ಯಮ ನೂತನ ಅಧ್ಯಕ್ಷರು ಸಂಗಪ್ಪ ಎಣ್ಣೆ ಅಂತ ಬಂದಿರ್ತಕ್ಕಂಥ ದಾಖಲೆ ನಿಮ್ಗೆ ಹಾಕಿಲ್ಲ. ಅವ್ರು ಎದ್ರ ಬಂದ್ರೆ ನಮ್ಗೆ ತೋರಿಸ ಅವರೆಲ್ಲರೂ ಬಿಜೆಪಿಯನ್ನ ಕೊಂಡೊಯ್ಬೇಕು. ಒಂದ್ ನಿಮಿಷ ಸರ್, ಈಗ ಸಮಾಜ ಒಡಕಿಗೆ ಏನ್ ಕಾರಣ ಅಂತೀರಿ ನೀವು? ಅಧಿಕಾರ ದುರ್ಬಳಕೆಯೋ ಹಣಕಾಸಿನ ಒಂದು ಲೆಕ್ಕಪತ್ರ ಕೊಡ್ಲಿಲ್ಲ ಅಂತಂದ್ರೆ ನೋಡ್ರಿ, ಅವರಿಂದ ಸಮಾಜಕ್ಕೆ ಅವರ ಅಧಿಕಾರ ಅವಧಿಯೊಳಗ ಯಾವುದೇ ರೀತಿಯ ಸಮಾಜಕ್ಕೆ ಕೊಡುಗೆಗಳಿಲ್ಲ. ಹ್ಞೂ ವಾಗ್ದಾನ ಮಾಡಿದವರಿಂದ ಸಹಿತ ಏನು ಅವ್ರ ಮನವೊಲಿಸಿ ಸಮಾಜಕ್ಕೆ ಆಗುವಂಗ ಕೆಲಸ ಮಾಡಿಲ್ಲ. ಸಮಾಜದ ಸದಸ್ಯತ್ವವನ್ನು ಮಾಡ್ತೀರಂದವ್ರಿಗೆ ಸದಸ್ಯತ್ವವನ್ನು ಮಾಡಲಾರ್ದ ರೊಕ್ಕವನ್ನ ತಿಂದಾರ. ಮತ್ತೆ ಇದು ಬಿಟ್ಟು ಏನು ಇದ ಒಡಕಿಗೆ ಕಾರಣ ಅನ್ನೋದಾಗತ್ರಿ.